ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸೆಕ್ಟ್ಸ್ ಹೌಸು. ಇದು ಇಲ್ಲಿ ಒಳಗಡೆ ಎಷ್ಟೊಂದು ಥರ ಇನ್ಸೆಕ್ಟ್ಸ್ಗಳಿರ್ತವೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ ಫ್ರೆಂಡ್ಸ್, ಆಂಟನ್ ಹೆಂಗ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀರಲ್ಲಿ ಸಿಗುವ ಇದೆಲ್ಲ ಇದೆ. ನೀವು ಇದೆಲ್ಲ ಬಗ್ಗೆ ಹೇಳ್ಬೋದಾ? ಇದು ಬಂದು ಕೀಟಗಳ ಸಂಬಂಧಿಗಳು. ಇಲ್ಲಿ ನೋಡ್ತಿದ್ದೀರಲ್ಲ, ಚೇಳಾಗಲಿ, ಸೆಂಟಿಪೀಡ್ಸು, ಇದು ನೋಡಿ ಇಲ್ಲಿ ಮಿಲಿಪೀಡ್ಸ್ ನೋಡಿ, ಈ ಕಡೆ ನೋಡಿ, ಇವೆಲ್ಲ ಕೀಟಗಳ ಸಂಬಂಧಿಗಳು. ಸ್ಟ್ರಿಂಪ್ ಆಗಲಿ, ಕ್ರ್ಯಾಬ್ಸ್ ಆಗಲಿ, ಇವೆಲ್ಲ ಕೀಟಗಳ ಸಂಬಂಧಿಗಳಿರ್ತವೆ. ಸೊ ಕೀಟಗಳು ಆ್ಯಕ್ಚುಲಿ ತುಂಬ ಫ್ಲವರ್ ಮೊದಲೇ ಎವಲ್ಯೂಷನ್ ಆಗಿದೆ, ಆರಿಜಿನ್ ಆಗಿದೆ. ಕೀಟಗಳು ಇಲ್ಲಿ ನೋಡ್ಬೋದು 360 ವರ್ಷಗಳ ಹಿಂದೆ ಎವಾಲ್ವ್ ಆಗಿದೆ. ಅದಾದಮೇಲೆ ಫ್ಲವರಿಂಗ್ ಪ್ಲಾಂಟ್ಸು, ಅದು 135 ಮಿಲಿಯನ್ ವರ್ಷಗಳ ಹಿಂದೆ. ಅದಾದಮೇಲೆ ಬರ್ಡ್ಸ್ ಬಂತು, ಅದಾದಮೇಲೆ ಮ್ಯಾಮಲ್ಸ್ ಬಂತು, ಕೊನೆಗೆ ಮನುಷ್ಯ ಆರಿಜಿನ್ ಆಗಿದ್ದು. ಮನುಷ್ಯ ಎವಾಲ್ವ್ ಆಗಿ 0.15 ಮಿಲಿಯನ್ ಇಯರ್ಸ್ ಆಗೋ, ಅಂದರೆ 0.15 ಇಂಟು 10 ಲಕ್ಷ ವರ್ಷದ ಮುಂಚೆನೇ ಎವಾಲ್ವ್ ಆಗಿದ್ದಾರೆ. ಇದೆಲ್ಲ ನಮ್ಮದು ಮೇಜರ್ ಸಬ್ಜೆಕ್ಟ್ ಬಂದು ಕೀಟಶಾಸ್ತ್ರ. ಇದರಲ್ಲಿ ನಾವು ಬೇರೆ ಬೇರೆ ಥರದ ಕೀಟಗಳನ್ನು ಕಲೆಕ್ಟ್ ಮಾಡ್ತೀವಿ. ಅದನ್ನು ಕಲೆಕ್ಟ್ ಮಾಡೋಕ್ಕೆ ಈ ನೆಟ್ಟನ್ನು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು, ಇದೆಲ್ಲ ಕೀಟಗಳ ಸಾಯಿಸೋಕ್ಕೆ ನಾವು ಬಳಸೋ ಕೆಮಿಕಲ್ಸು ಮತ್ತು ಪ್ರಿಸರ್ವೇಷನ್ ಮಾಡೋಕ್ಕೆ. ಒನ್ಸ್ ನಾವು ಕೀಟಗಳನ್ನ ತಂದರೆ ಈ ಸ್ಟ್ರೆಚಿಂಗ್ ಬೋರ್ಡ್ ಮೇಲೆ ಅದರ ರೆಕ್ಕೆಗಳನ್ನೆಲ್ಲ ಕರೆಕ್ಟಾಗಿ ಪಿನ್ ಮಾಡಿ ಇಡ್ತೀವಿ. ಅದಾದಮೇಲೆ ಈ ಥರ ಪಿನ್ ಮಾಡಿ ಇದನ್ನೆಲ್ಲ ಪ್ರಿಸರ್ವ್ ಮಾಡಿ ಮ್ಯೂಸಿಯಮಲ್ಲಿ ಇಟ್ಬಿಡ್ತೀವಿ. ಯಾರಾದರೂ ಬೇಕಾದರೆ ಸ್ಟಡಿ ಮಾಡ್ಬೋದು. ಇದನ್ನು ನಾವು ಮ್ಯೂಸಿಯಮಲ್ಲಿ ಇಟ್ಟಿರ್ತೀವಿ. ಇದೆಲ್ಲ ಸೈನ್ಸ್ಗೆ ಭಾಳ ಹೆಲ್ಪ್ ಆಗುತ್ತೆ ಇದರಿಂದ ಅಂತ. ಓಕೆ, ಥ್ಯಾಂಕ್ ಯು. ಕೀಟಗಳಿಂದ ಉಪಯೋಗ ಏನು? ಕೀಟಗಳಿಂದ ಉಪಯೋಗವೂ ಇದೆ, ಅಪಾಯಕಾರಿನೂ ಇದೆ. ಕೆಲವೊಂದು ತುಂಬ ಕೀಟಗಳು ನಮ್ಮ ಬೆಳೆಗಳನ್ನು ನಾಶ ಮಾಡ್ತವೆ. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಥರದ ಕೆಮಿಕಲ್ಸನ್ನು ಹೊಡೆದು ಸಿದ್ಧ ಮಾಡ್ತೀವಿ. ಅದೇ ಥರವಾಗಿ ಅಪಾಯಕಾರಿ ಎಷ್ಟಿದೆಯೋ ಇದರಿಂದ ಉಪಾಯಕಾರಿ ಕೂಡ ಅಷ್ಟೇ ಇದೆ. ಯಾಕಂದರೆ ನಾವು ಪಾಲಿನೇಷನ್ ಅಂತ ಹೇಳ್ತೀವಿ, ಇದು ಕೀಟಗಳಿಂದ ಜಾಸ್ತಿ ಇದಾಗುತ್ತೆ. ಸೊ ಇವಾಗ ಬಟರ್ಫ್ಲೈಸ್ ಇರ್ಬೋದು, ಜೇನು ಇರ್ಬೋದು, ಜೇನು ನೊಣ, ಇವೆಲ್ಲ ಭಾಳ ಉಪಾಯಕಾರಿ ಕೀಟಗಳು. ಇದು ಲೈಕ್ ಪಾಲಿನೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಮೇಜರ್ ಪಾಲಿನೇಷನ್ ಇದರಲ್ಲಿ ವರ್ಲ್ಡಲ್ಲಿ ಎಲ್ಲಾದರೂ ಆಗ್ತಿದೆ ಅಂದರೆ ಅದು ಕೀಟಗಳಿಂದ ಮಾತ್ರ ಆಗ್ತಿದೆ. ಮತ್ತು ನಾವು ರೇಷ್ಮೆ ನೋಡ್ಬೋದು, ಇದೆಲ್ಲ ನಮಗೆ ಭಾಳ ಉಪಾಯಕಾರಿ, ತುಂಬ ಇನ್ಕಮನ್ನು ಜನ್ರೇಟ್ ಮಾಡ್ತಿದೆ ಕೀಟಗಳಿಂದ. ಥ್ಯಾಂಕ್ ಯು.